ಕ್ರಿಕೆಟ್ ಜಗತ್ತಿನ ಇಂಟ್ರೆಸ್ಟಿಂಗ್ ಸುದ್ದಿಗಳನ್ನು ಕ್ವಿಕ್ ಆಗಿ ಹೇಳ್ತೇನೆ ಕ್ರಿಕೆಟ್ ರೌಂಡ್ ಅಪ್ ನಲ್ಲಿ. ನಾನು ಶಾಂತಾ, ನೀವು ಸುದ್ದಿಯಾನದ ಸಬ್ಸ್ಕ್ರೈಬರ್ ಆಗೋದಕ್ಕೆ ಮರಿಬೇಡಿ. ಲಕ್ನೋ ಟೀಮ್ನಿಂದ ಕೆಎಲ್ ರಾಹುಲ್ ಹೊರಬರ್ತಾರೆ, ಆರ್ಸಿಬಿಗೆ ಸೇರ್ತಾರೆ ಅನ್ನೋ ಲೆಕ್ಕ ಉಲ್ಟಾ ಆಗಿದ್ಯಾ? ಹೀಗೊಂದು ಡೌಟ್ ಈಗ ಶುರುವಾಗಿದೆ. ಆರ್ಸಿಬಿ ತಂಡದ ಕಡೆಯಿಂದ ಕೆಎಲ್ ರಾಹುಲ್ಗೆ ಆಫರ್ ಇದ್ದಿದ್ದೇ ಆದ್ರೆ LSG ಮಾಲೀಕರನ್ನ ಭೇಟಿಯಾಗಲು ರಾಹುಲ್ ಕೋಲ್ಕತ್ತಾಗೆ ತೆರಳ್ತಾ ಇರಲಿಲ್ಲ. ಕೆಎಲ್ ಕೋಲ್ಕತ್ತಾಗೆ ಬಂದು RPG ಕಚೇರಿಯಲ್ಲಿ ಸಂಜೀವ್ ಗೋಯಾಂಕ್ ಅವರನ್ನ ಭೇಟಿಯಾಗಿದ್ದಾರೆ. ಅಷ್ಟೇ ಅಲ್ಲದೆ ತಮ್ಮನ್ನ ತಂಡದಲ್ಲಿ ಉಳಿಸಿಕೊಳ್ಳುವಂತೆ ಕೇಳಿಕೊಂಡಿದ್ದಾರೆ ಎಂದು ವರದಿಯಾಗಿದೆ. ರಾಜಸ್ಥಾನ ರಾಯಲ್ಸ್ ತಂಡದ ಕ್ಯಾಪ್ಟನ್ ಕಮ್ ವಿಕೆಟ್ ಕೀಪರ್ ಆಗಿರೋ ಸಂಜು ಸ್ಯಾಮ್ಸನ್ ಹರಾಜಿಗೆ ಬರೋದು ಕನ್ಫರ್ಮ್ ಆಗಿದೆ. ಹೀಗಾಗಿ ಸಂಜುಗಾಗಿ ಬಹುಕೋಟಿ ವ್ಯಯಿಸಲು ಚೆನ್ನೈ ಟೀಮ್ ಮ್ಯಾನೇಜ್ಮೆಂಟ್ ರೆಡಿಯಾಗಿದೆ. ಅಂದಹಾಗೆ ಚೆನ್ನೈ ತಂಡ ಏಕಾಏಕಿ ಸ್ಯಾಮ್ಸನ್ಗೆ ಬಲೆ ಬೀಸಿಲ್ಲ. 2 ತಿಂಗಳ ಹಿಂದಿನಿಂದಲೇ ಇದಕ್ಕಾಗಿ ಪ್ಲಾನ್ ಮಾಡಿತ್ತು. CSK ಮಾಜಿ ಕ್ಯಾಪ್ಟನ್ ಧೋನಿ ನಿವೃತ್ತಿ ಅಂಚಿನಲ್ಲಿದ್ದಾರೆ. ಸ್ಯಾಮ್ಸನ್ ಕೂಡ ಮಾಹಿಯಂತೆ ಕೂಲ್ ಅಂಡ್ ಕಾಮ್ ಕ್ರಿಕೆಟರ್. ವಿಕೆಟ್ ಕೀಪಿಂಗ್ ಜೊತೆ ಚತುರ ನಾಯಕ. ಮಾಹಿ ಸ್ಥಾನ ತುಂಬಬಲ್ಲ ಎಲ್ಲಾ ಸಾಮರ್ಥ್ಯವನ್ನ ಹೊಂದಿದ್ದಾರೆ. ಟೀಮ್ ಇಂಡಿಯಾದ ಮಾಜಿ ವೇಗಿ ಜಹೀರ್ ಖಾನ್ ಲಕ್ನೋ ಸೂಪರ್ ಜೈಂಟ್ಸ್ ತಂಡದ ಮೆಂಟರ್ ಆಗಿ ಆಯ್ಕೆಯಾಗಿದ್ದಾರೆ. ಈ ಹಿಂದೆ ಮುಂಬೈ ಇಂಡಿಯನ್ಸ್ ತಂಡದ ಸಿಬ್ಬಂದಿ ವರ್ಗದಲ್ಲಿ ಕಾಣಿಸಿಕೊಂಡಿದ್ದ ಜಹೀರ್ ಖಾನ್ ಇದೀಗ ಹೊಸ ಹುದ್ದೆಯೊಂದಿಗೆ IPLಗೆ ಮರಳ್ತಾ ಇರೋದೇ ವಿಶೇಷ. T20 ವಿಶ್ವಕಪ್ನ ರನ್ನರ್ ಅಪ್ ತಂಡ ಸೌತ್ ಆಫ್ರಿಕಾವನ್ನು ವೆಸ್ಟ್ ಇಂಡೀಸ್ ತಂಡ ಮಕಾಡೆ ಮಲಗಿಸಿದೆ. ಅದು ಸಹ ಸರಣಿಯನ್ನ ಕ್ಲೀನ್ ಸ್ವೀಪ್ ಮಾಡುವ ಮೂಲಕ. ವೆಸ್ಟ್ ಇಂಡೀಸ್ ವಿರುದ್ಧದ 3 ಪಂದ್ಯಗಳ ಸರಣಿಯಲ್ಲಿ ಎಲ್ಲಾ ಮ್ಯಾಚ್ಗಳಲ್ಲೂ ಹೀನಾಯ ಸೋಲನ್ನ ಕಂಡಿರುವ ಸೌತ್ ಆಫ್ರಿಕಾ ತಂಡ ಭಾರಿ ಮುಖಭಂಗಕ್ಕೆ ಒಳಗಾಗಿದೆ. ಈ ಸರಣಿಯ ಮೊದಲ ಪಂದ್ಯದಲ್ಲಿ ವಿಂಡೀಸ್ ಪಡೆ 7 ವಿಕೆಟ್ಗಳ ಜಯ ಸಾಧಿಸಿತ್ತು. ಇನ್ನು 2ನೇ ಪಂದ್ಯವನ್ನ 30 ರನ್ಗಳಿಂದ ಗೆದ್ದುಕೊಂಡಿತ್ತು. ಇದೀಗ 3ನೇ ಪಂದ್ಯದಲ್ಲಿ 8 ವಿಕೆಟ್ಗಳ ಭರ್ಜರಿ ಜಯ ಸಾಧಿಸುವ ಮೂಲಕ ವೆಸ್ಟ್ ಇಂಡೀಸ್ ಸರಣಿಯನ್ನ 3-0 ಅಂತರದಿಂದ ಗೆದ್ದುಕೊಂಡಿದೆ. ಮಹಾರಾಜ ಟ್ರೋಫಿ ಟೂರ್ನಿಯ 25ನೇ ಪಂದ್ಯದಲ್ಲಿ ಶಿವಮೊಗ್ಗ ಲಯನ್ಸ್ ಗೆಲುವು ದಾಖಲಿಸಿದೆ. ಈ ಗೆಲುವಿನ ರೂವಾರಿ ಸ್ಫೋಟಕ ದಾಂಡಿಗ ಅಭಿನವ್ ಮನೋಹರ್. ಗುಲ್ಬರ್ಗಾ ಮಿಸ್ಟಿಕ್ಸ್ ತಂಡದ ಎದುರು ಕಣಕ್ಕಿಳಿದಿದ್ದ ಅಭಿನವ್ ಅಬ್ಬರಿಸಿದ್ದಾರೆ. ಗುಲ್ಬರ್ಗಾ ಮಿಸ್ಟಿಕ್ಸ್ ಬೌಲರ್ಗಳನ್ನು ಮನಸ್ಸೋ ಇಚ್ಛೆ ದಂಡಿಸಿದ ಅಭಿನವ್ ಮೈದಾನದ ಮೂಲೆಗೂ ಕೂಡ 6ಗಳನ್ನು ಹೊಡೆದಿದ್ದಾರೆ. ಕೇವಲ 34 ಎಸೆತಗಳಲ್ಲಿ 2 4 ಹಾಗೆ 9 ಸಿಕ್ಸರ್ಗಳ ಸಹಿತ ಅಜೇಯ 76 ರನ್ ಚಚ್ಚಿದ್ದಾರೆ ಅಭಿನವ್. 5 ಬಾರಿಯ ಚಾಂಪಿಯನ್ ಮುಂಬೈ ಇಂಡಿಯನ್ಸ್ ಮುಂಬರುವ IPL ಆವೃತ್ತಿಗೂ ಮುನ್ನ ಮಹತ್ವದ ಘೋಷಣೆಯೊಂದನ್ನ ಮಾಡೋಕೆ ಮುಂದಾಗಿದೆ. ಸ್ವತಃ ಫ್ರಾಂಚೈಸಿ ಅಧಿಕೃತ ಸಾಮಾಜಿಕ ಜಾಲತಾಣದಲ್ಲಿ ಈ ಬಗ್ಗೆ ಸುಳಿವು ನೀಡಿದೆ. ಜಸ್ಪ್ರೀತ್ ಬುಮ್ರಾ ಅವರನ್ನ ನೂತನ ನಾಯಕರನ್ನಾಗಿ ಮಾಡಲು ಮುಂಬೈ ನಿರ್ಧಾರ ಮಾಡಿದೆ ಎಂದು ಸುದ್ದಿ ಹರಿದಾಡ್ತಾ ಇದೆ. ಬುಮ್ರಾ ಅವರು ಜನಗಳ ಮಧ್ಯೆ ಕೈ ಬೀಸುತ್ತಾ ರ್ಯಾಂಪ್ ವಾಕ್ ಮಾಡ್ತಾ ಇರುವ ಫೋಟೋವನ್ನ ಹಂಚಿಕೊಂಡಿದೆ. ಪಂಜಾಬ್ ಕಿಂಗ್ಸ್ ಫ್ರಾಂಚೈಸಿಯ ರಿಟೈನ್ ಆಟಗಾರರ ಪಟ್ಟಿ ಸಿದ್ಧ ಮಾಡಿಕೊಂಡಿದೆ. ಪಂಜಾಬ್ ಕಿಂಗ್ಸ್ ಫ್ರಾಂಚೈಸಿ ಸೋಷಿಯಲ್ ಮೀಡಿಯಾದಲ್ಲಿ ಫೋಟೋವನ್ನ ಹಂಚಿಕೊಂಡಿದ್ದು, ಈ ಫೋಟೋದಲ್ಲಿ ಆಟಗಾರರನ್ನ 2 ಗುಂಪುಗಳಾಗಿ ವಿಂಗಡಿಸಲಾಗಿದೆ. ಒಂದ್ ಕಡೆ 20 ಆಟಗಾರರಿದ್ರೆ ಮತ್ತೊಂದು ಕಡೆ 5 ಆಟಗಾರರ ಫೋಟೋಗಳನ್ನು ಬಳಸಲಾಗಿದೆ. ವಿಶೇಷ ಅಂದ್ರೆ 20 ಆಟಗಾರರ ಫೋಟೋಗಳ ಪಟ್ಟಿ ಕೆಳಗೆ ಧನ್ಯವಾದಗಳು ಅಂತ ತಿಳಿಸಲಾಗಿದೆ. ಇನ್ನು ಪಂಜಾಬ್ ಕಿಂಗ್ಸ್ ಫ್ರಾಂಚೈಸಿ ಹಂಚಿಕೊಂಡಿರುವ ಫೋಟೋ ಪ್ರಕಾರ ಮುಂಬರುವ ಸೀಸನ್ಗಾಗಿ ಹರ್ಷಲ್ ಪಟೇಲ್, ಕಗಿಸೋ ರಬಾಡ, ಶಶಾಂಕ್ ಸಿಂಗ್, ಸ್ಯಾಮ್ ಕರನ್ ಹಾಗೂ ಹರ್ಷದೀಪ್ ಸಿಂಗ್ ಅವರನ್ನ ರಿಟೈನ್ ಮಾಡಿಕೊಳ್ಳೋ ಸಾಧ್ಯತೆ ಇದೆ. ದಿನೇಶ್ ಕಾರ್ತಿಕ್ ಮುಂಬರುವ ಲೆಜೆಂಡ್ಸ್ ಲೀಗ್ ಕ್ರಿಕೆಟ್ ಟೂರ್ನಿಯಲ್ಲಿ ಕಣಕ್ಕಿಳಿಯೋದು ಖಚಿತವಾಗಿದೆ. LLC ಹರಾಜಿಗೂ ಮುನ್ನ DKಯನ್ನ ಸದರ್ನ್ ಸೂಪರ್ ಸ್ಟಾರ್ ಫ್ರಾಂಚೈಸಿಯು ಆಯ್ಕೆ ಮಾಡಿಕೊಂಡಿದೆ. ದಿನೇಶ್ ಕಾರ್ತಿಕ್ ಸದರ್ನ್ ಸೂಪರ್ ಸ್ಟಾರ್ಸ್ ತಂಡದ ನಾಯಕರನ್ನಾಗಿ ಕಾಣಿಸಿಕೊಳ್ಳಲಿದ್ದಾರೆ. ಈ ಮೂಲಕ ನಿವೃತ್ತ ಆಟಗಾರರ ಲೀಗ್ನಲ್ಲೂ ಕೂಡ DK ಹೊಸ ಇನ್ನಿಂಗ್ಸ್ ಅನ್ನು ಆರಂಭಿಸಲಿದ್ದಾರೆ. ಮಹಿಳಾ T20 ವಿಶ್ವಕಪ್ ಟೂರ್ನಿಗೆ ಭಾರತದ 15 ಸದಸ್ಯರ ತಂಡ ಪ್ರಕಟಗೊಂಡಿದೆ. ತಂಡವನ್ನ ಹರ್ಮನ್ಪ್ರೀತ್ ಕೌರ್ ಮುನ್ನಡೆಸಲಿದ್ದಾರೆ. ಸ್ಮೃತಿ ಮಂದಾನ ಉಪನಾಯಕಿಯಾಗಿದ್ದಾರೆ. ಉಳಿದಂತೆ ತಂಡದಲ್ಲಿ ಶಫಾಲಿ ವರ್ಮಾ, ರಿಚಾ ಘೋಷ್ ಮತ್ತು ರೇಣುಕಾ ಸಿಂಗ್, ದೀಪ್ತಿ ಶರ್ಮಾ, ಜೆಮಿಮಾ ರೋಡ್ರಿಗಸ್ ಪ್ರಮುಖ ಆಟಗಾರ್ತಿಯರಾಗಿ ಕಾಣಿಸಿಕೊಂಡಿದ್ದಾರೆ. ಲೆಗ್ ಸ್ಪಿನ್ನರ್ ಆಶಾ ಶೋಭಾನ ಕೂಡ ಸ್ಥಾನ ಪಡ್ಕೊಂಡಿದ್ದಾರೆ. ಪಾಕಿಸ್ತಾನ ಕ್ರಿಕೆಟ್ ತಂಡದ ದಿಗ್ಗಜ ಕ್ರಿಕೆಟಿಗ ಶಾಹಿದ್ ಅಫ್ರಿದಿ ಅಜ್ಜನಾಗಿರುವ ಖುಷಿಯನ್ನ ಹಂಚಿಕೊಂಡಿದ್ದಾರೆ. ಶಾಹಿದ್ ಅಫ್ರಿದಿ ಪುತ್ರಿ ಮುದ್ದಾದ ಗಂಡು ಮಗುವಿಗೆ ಜನ್ಮ ನೀಡಿದ್ದಾರೆ. ಶಾಹಿದ್ ಅಫ್ರಿದಿ ಪುತ್ರಿ ಅನುಷಾ 2023ರ ಫೆಬ್ರವರಿಯಲ್ಲಿ ಪಾಕ್ ವೇಗಿ ಶಾಹೀನ್ ಅಫ್ರಿದಿಯನ್ನ ಮದುವೆಯಾಗಿದ್ರು. ಇದೀಗ ಅನುಷಾ ಹಾಗೂ ಶಾಹೀನ್ ಅಫ್ರಿದಿ ದಂಪತಿ ಮುದ್ದಾದ ಗಂಡು ಮಗುವನ್ನ ಸ್ವಾಗತಿಸಿದ್ದಾರೆ. 47 ವರ್ಷದ ಅಫ್ರಿದಿ ಕ್ರಿಕೆಟ್ ಜಗತ್ತಿನ ಅತ್ಯಂತ ಕಿರಿಯ ಅಜ್ಜ ಎಂಬ ಹೆಗ್ಗಳಿಕೆಗೆ ಪಾತ್ರರಾಗಿದ್ದಾರೆ. ಇವಿಷ್ಟು ಇವತ್ತಿನ ಕ್ರಿಕೆಟ್ ರೌಂಡ್ ಅಪ್ ಸುದ್ದಿಗಳು. ನಮಸ್ಕಾರ.